ಎಸ್ ಇನ್ನು ಇದೇ ಕಾಲ್ ತುಳಿದಕ್ಕೆ ಸಂಬಂಧಪಟ್ಟಂತೆ ಕರಾವಳಿ ಭಾಗದಿಂದ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ, ಒಂದು ಮಾತನಾಡಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಅಂತ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಸಹ ಈ ತರ ಒಂದು ರೀತಿಯ ಸ್ಟ್ಯಾಂಪೇಡ್ ಆಗಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ. ಆದ್ದರಿಂದ ಕಮಿಷನರ್ ಅವರು ಒನ್ ಆಫ್ ದ ಕ್ಲೀನೆಸ್ಟ್ ಕಮಿಷನರ್, ಅದ್ರ ಬಗ್ಗೆ ಯಾರಿಗೂ ಡೌಟ್ ಬೇಕಾಗಿಲ್ಲ. ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಡಿಪಾರ್ಟ್ಮೆಂಟಲ್ಲಿ ಕಮ್ಮಿ ಮಾಡಿದಂಥ ಮನುಷ್ಯ ಅವರು. ಈ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿ ಅದು ಕ್ಯಾಬಿನೆಟ್ ತೀರ್ಮಾನ ಆಗಿರೋದ್ರಿಂದ ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕಾಗೋದಿಲ್ಲ. ಬೆಂಗಳೂರಿಗೆ ಹೋದ ನಂತರ ಅದು ತಿಳ್ಕೊಂಡು ಆಮೇಲೆ ನಾನು ಪತ್ರಿಕರ್ತರ ಮುಂದೆ ಬರ್ತೇನೆ. ಇದು ಘಟನೆಗೆ ನಾವೇ ಹೊಣೆ ಅಂತ ಹೇಳಿದ್ದು, ಆದ್ರೆ ಈಗ ಕಮಿಷನರ್ ಅನ್ನು ಸಸ್ಪೆಂಡ್ ಮಾಡೋದು ಇಷ್ಟು ಸರಿ ಅಂತ ಅಲ್ಲ. ಘಟನೆಗೆ ಹೊಣೆ ಅಂತ ಹೇಳಿದ ಮೇಲೆ ಯಾವ್ಯಾವ ಕಾರಣಗಳು ಅಂತ ಕ್ಯಾಬಿನೆಟ್ ಚರ್ಚೆ ಮಾಡಿರುವಾಗ ಎಲ್ಲ ವಿಚಾರಗಳು ಬಂದಿರುತ್ತೆ. ಕ್ಯಾಬಿನೆಟ್ ಚರ್ಚೆ ಮಾಡುವಾಗ ಅಲ್ಲಿ ಗೃಹ ಮಂತ್ರಾಲಯದ ಹೋಮ್ ಸೆಕ್ರೆಟರಿ ಸಹ ಇರ್ತಾರೆ. ಎಲ್ಲ ಇನ್ಪುಟ್ಸ್ ಇರುತ್ತೆ, ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇರುತ್ತೆ. ಯಾವ ಆಧಾರದ ಮೇಲೆ ತಗೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದು ತಿಳ್ಕೊಂಡ್ಮೇಲೆ ನಾವು ಮಾತಾಡ್ತೇನೆ. ಇತಿಹಾಸದಲ್ಲಿ ಒಂದು ಫಸ್ಟ್ ಟೈಮ್ ಈ ರೀತಿ ಕಮಿಷನರ್ ಬೆಂಗಳೂರು